ಸರ್ಕಾರದ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ರೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಮುನ್ನೆಲೆಗೆ ಬಂದ ಎತ್ತಿನಹೊಳೆ ಯೋಜನೆಯನ್ನ ಪುತ್ತೂರು ಶಾಸಕ ವಿರೋಧಿಸಿದ್ದು ಅಸಮಾಧಾನಗೊಂಡಿದ್ದಾರೆ. ಸರ್ಕಾರ ಎತ್ತಿನಹೊಳೆ ಯೋಜನೆಗೆ 24,000 ಕೋಟಿ ಕೊಡ್ತೀರಿ, ಆದ್ರೆ ಪಶ್ಚಿಮ ವಾಹಿನಿ ಯೋಜನೆಗೆ ನೀವು ಹಣ ಇಲ್ಲ ಹೇಳ್ತೀರಿ. ಹಾಗಾದ್ರೆ ನಮಗೆ ಏನಿದೆ ಸ್ವಾಮಿ ಎಂದು ಪ್ರಶ್ನಿಸಿದ್ರು. ಎತ್ತಿನಹೊಳೆಗೆ ನೀರು ಹರಿಸಿದ್ರೆ ನಮಗೆ ನೀರಿನ ಸಮಸ್ಯೆ ಖಂಡಿತ ಎದುರಾಗುತ್ತೆ. ಮುಂದಿನ 15 ವರ್ಷಗಳಲ್ಲಿ ಕರಾವಳಿಯಲ್ಲಿ ನೀರಿನ ಬರ ಉಂಟಾಗುವ ಸಾಧ್ಯತೆ ಇದೆ. ಎತ್ತಿನಹೊಳೆ ಯೋಜನೆಯ ಕುರಿತಂತೆ 45 ಶಾಸಕರ ಸಭೆ ಕರೆದಿದ್ರು. ನಾನೊಬ್ಬನೇ ನದಿ ತೀರದಲ್ಲಿರೋ ಶಾಸಕ, ಉಳಿದೆಲ್ಲ ಶಾಸಕರು ಸಮುದ್ರ ಮತ್ತು ಇತರ ಭಾಗದವರಾಗಿದ್ದಾರೆ. ನಮಗೆ ಶಾಶ್ವತ ನೀರು ಸಿಗುವ 2 ಯೋಜನೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದೇನೆ. ಉಪ್ಪಿನಂಗಡಿಯಲ್ಲಿ 151 ಕೋಟಿ ವೆಚ್ಚದ ಡ್ಯಾಂ ಹಾಗೂ ಕಠಾರದಲ್ಲಿ 250 ಕೋಟಿ ವೆಚ್ಚದ ಡ್ಯಾಂ ಇವೆ. ಈ 2 ಡ್ಯಾಂಗಳು ನಿರ್ಮಾಣವಾದ್ರೆ ನಮಗೆ ನೀರಿನ ಸಮಸ್ಯೆ ಬರಲ್ಲ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇಡೀ ಕರ್ನಾಟಕದ 45 ಶಾಸಕರನ್ನು ಕರೆದಿದ್ದಾರೆ. ನಾನು ಚರ್ಚೆ ಮಾಡಿ ನಮಗೆ ಎತ್ತಿನಹೊಳೆ ನೀರು ನಿಮಗೆ ಕೊಡ್ತೀವಿ, ನಾನು ಪಕ್ಷವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ, ಎತ್ತಿನಹೊಳೆಗೆ 26,000 ಕೋಟಿ ಕೊಡ್ತಾರೆ, ನಮಗೆ ಏನಿದೆ ಸ್ವಾಮಿ? ನಾವಿರುವಂಥದ್ದು ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು, ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರು. ನದಿ ತೀರದಲ್ಲಿ ನಾನು ಒಬ್ಬರೇ ಇರು. ಸೊ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ರೆ ನಮಗೆ ಕುಡಿಯುವ ನೀರು ಕೂಡ ತುಂಬ ದಿವಸ ತೊಂದರೆ ಆಗ್ತದೆ. ಅಲ್ಲೆಲ್ಲ ಎತ್ತಿನಹೊಳೆಗೆ ಮೇಲೆ ಹೋಗ್ಲಿಕ್ಕೆ ಆಯಿತು. ನಾವು ಇಲ್ಲಿ ಶೇಖರಣೆ ಮಾಡದಿದ್ರೆ ನಮಗೆ ಖಂಡಿತ ಇನ್ನು 10-15 ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಳು ಬರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥದ್ದು 352 ಕೋಟಿ ರೂಪಾಯಿ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್, ಇನ್ನೊಂದು ಬರ್ಲಿಕ್ಕಿದೆ, ಕಟಾರದಲ್ಲಿ 250 ಕೋಟಿ. ಅದು 2 ಬಂದರೆ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ, ತೋಟಕ್ಕೆ, ಕೃಷಿಗೆ, ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ.